ನಮಸ್ಕಾರ, ಹೇಗಿದ್ದಾರೆ ಎಲ್ಲರೂ? ಆಕ್ಚುಲಿ ನನಗೆ ಬಹಳ ಖುಷಿ ಆಗ್ತದೆ. ಏನಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಲ್ಲಲ್ಲಿ ಇರಕ್ಕಂಥ ಯುವಕರು ಇವತ್ತ ದಿನದಲ್ಲಿ ಎಲ್ಲರೂ ವಿಡಿಯೋ ಮಾಡಿ ಅವ್ರವ್ರ ಊರ್ದು ಸಮಸ್ಯೆಗಳು, ನೀರಿಂದು ಪ್ರಾಬ್ಲಮ್ ಆಯ್ತು, ರಸ್ತೆದು ಪ್ರಾಬ್ಲಮ್ ಆಯ್ತು, ಬಸ್ದು ಪ್ರಾಬ್ಲಮ್ ಆಯ್ತು, ಏನೋ ಚರಂಡಿಗಳದ್ದು ಪ್ರಾಬ್ಲಮ್ ಆಯ್ತು, ಶಾಲೆಗಳದ್ದು ಎಜುಕೇಶನ್ದು ಪ್ರಾಬ್ಲಮ್ ಆಯ್ತು, ಎಲ್ಲರೂ ಓಪನ್ ಆಗಿ ಮಾತಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಇದೇ ತರ ಎಲ್ಲರೂ ಒಬ್ಬೊಬ್ಬರಿಗೆ ಸಪೋರ್ಟ್ ಮಾಡಿ ಬಹಳಷ್ಟು ಒಳ್ಳೆ ವಿಡಿಯೋ ಮಾಡಿ ಜನಗೆ ಜಾಗೃತಿ ಮಾಡೋದು ಕೆಲಸನ ಮಾಡ್ತಾ ಇದ್ದಾರೆ. ಮತ್ತೆ ತುಂಬಾ ಧೈರ್ಯ ತೋರಿಸ್ತಾ ಇದ್ದಾರೆ ಎಲ್ಲರೂ ಸೇರಿ. ಇದೇ ತರ ಎಲ್ಲರೂ ಎಚ್ಚರ ಆದ್ರೆ ತಾನಾಗೆ ಏನಾದ್ರು ಬದಲಾವಣೆ ಆಗತ್ತೆ. ಸಮಾಜಕ್ಕೆ ಒಳ್ಳೆ ಮೆಸೇಜ್ ಹೋಗುತ್ತೆ. ತುಂಬಾ ಖುಷಿ ಆಗತ್ತೆ. ಏನಂದ್ರೆ ಒಂದ್ ಟೈಮಲ್ಲಿ ಯಾರು ಅದ್ರ ಬಗ್ಗೆ ಮಾತಾಡ್ತಿದ್ದಿರಲಿಲ್ಲ, ಇವಾಗ ಓಪನ್ ಆಗಿ MLAಗಳದ್ದು ಮಿನಿಸ್ಟರ್ಗಳದ್ದು ಹೆಸರು ತಗೊಂಡು ಮಾತಾಡ್ತಾ ಇದ್ದಾರೆ. ಅದು ನೋಡಿ ಅಂತೂ ಬಹಳ ಖುಷಿ ಆಗ್ತಾ ಇದೆ. ಹಾಗೆ ಎಲ್ಲರೂ ಒಬ್ಬೊಬ್ಬರಿಗೆ ಸಪೋರ್ಟ್ ಮಾಡಿ. ಅಂಡ್ ತುಂಬಾ ಇವತ್ತು ದಿನದಲ್ಲಿ ಇಂಪಾರ್ಟೆಂಟ್ ಇದೆ. ಈ ಒಂದು ವಾರದಲ್ಲಿ ಇಲೆಕ್ಷನ್ ಆಯ್ತು, ರಿಸಲ್ಟ್ ಬಂತು, ಪಕ್ಕದ ರಾಜ್ಯಗಳವರು ಅವ್ರಿಗೆ ಯಾವ್ದು ಇಷ್ಟಪಟ್ಟಿದ್ರು ಅವ್ರು ಗೆದ್ಕೊಂಡು ಬಂದಿದ್ದಾರೆ. ಕರ್ನಾಟಕದಲ್ಲಿ ಹೇಗಿದೆ ಸಿಚುವೇಶನ್ ಎಲ್ಲರಿಗೂ ಗೊತ್ತಿದೆ. ಅಂದ್ರೆ ಯಾವುದೋ ಒಂದು ಕಾಲದಿಂದ ಅವರೇ ಇಡೀ ಫ್ಯಾಮಿಲಿಗಳು, ಅವ್ರ ಮಕ್ಕಳು ಮೊಮ್ಮಕ್ಕಳು ಅವರು ಎಲ್ಲರೂ ಅವರೇ ರಾಜಕಾರಣಿಗಳು, ಅವರೇ ಪಾಳ್ಯಗಾರರು ಆಗಿದ್ದಾರೆ ನಮ್ಮೆಲ್ಲರಿಗೆ. ನಮ್ಮ ರಾಜ್ಯದಲ್ಲಿ ಕೂಡ ಒಂದು ಬದಲಾವಣೆ ಆಗೋದು ಅವಶ್ಯಕತೆ ಇದೆ. ಇವತ್ತು ತುಂಬಾ ಜನ ಎಚ್ಚರ ಆಗ್ತಾ ಇದ್ದಾರೆ. ಹಾಗೆ ಎಲ್ಲರೂ ಎಚ್ಚರಾಗಿ ನಮ್ಮಲ್ಲಿ ಕೂಡ ಒಂದು ಟೈಮ್ ಬರುತ್ತೆ, ಬದಲಾವಣೆಗೋಸ್ಕರ ಎಲ್ಲರೂ ಧ್ವನಿ ಎತ್ತಾ ಇದ್ದಾರೆ. ಆ್ಯಂಡ್ ನಮ್ಮಲ್ಲಿ ಕೂಡ ಚೇಂಜ್ ಆಗತ್ತೆ. ನಮ್ಮ ರಾಜ್ಯದಲ್ಲಿ ಆಗ್ತಾ ಇರೋದು ಕಷ್ಟಗಳು, ಸಮಸ್ಯೆಗಳು ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ಬಟ್ ಒನ್ ಡೇ ಬರುತ್ತೆ, ಖಂಡಿತವಾಗಿ ದೊಡ್ಡ ಬದಲಾವಣೆ ಆಗತ್ತೆ. ನಾನು ನನ್ನ ಕಡೆಯಿಂದ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟದ್ದು ಏನೇನು ಬೇಕು ಅದನ್ನು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನನಗೆ ಯಾರು ಸಪೋರ್ಟ್ ಮಾಡ್ತಾರೆ, ನನಗೆ ಯಾರು ಸ್ಪಾನ್ಸರ್ ಮಾಡ್ತಾರೆ, ನಾನು ನನ್ನ ಕೈಯಿಂದ ಆಗಷ್ಟು ನನಗೆ ಯಾರಾದರೂ ಒಂದು 10 ರೂಪಾಯಿ ಸಪೋರ್ಟ್ ಮಾಡಿದ್ರು ಕೂಡ ನಾನು ಕೆಲವರು ಕಷ್ಟಪಡೋರು ಅಥ್ಲೀಟ್ಸ್ಗೆ ಒಂದು 5 ರೂಪಾಯಿನ ಸಪೋರ್ಟ್ ಮಾಡ್ತೀನಿ. ಇದೊಂದು ನಾನು ಇವತ್ತಿಂದ ನಿರ್ಧಾರ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.